अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। तपस्वादाय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। कृष्णाय वासुदेवाय देवकीनन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಮತ್ತು ರಮ್ಯಾಜಿ ಅವ್ರಿಗೆ ಧನ್ಯವಾದಗಳು. ಇವಾಗಷ್ಟೇ ನೀವೆಲ್ಲ 33 ಹಾಡು ಮುಗಿಸಿದ್ರಿ. ಸೊ ಸಂಕೀರ್ತನೆ ಅಂತ ಹೇಳ್ತೀವಿ. ಸೊ ಸಂಕೀರ್ತನೆ ಏನು ಅಂತ ಚಿಕ್ಕದಾಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ನೀವೆಲ್ಲೇ ಹಾಡ್ಬೇಕಂದ್ರೂ ಅದ್ರದ್ದೊಂದು ಎನರ್ಜೀಸ್ ಎಲ್ರಿಗೂ ಪಾಸ್ ಆಗಲಿ ಅಂತ ಹೇಳಿ ಇದೊಂದು ವಿಚಾರ ತಿಳಿಸ್ತೀನಿ. ಸಂಕೀರ್ತನೆ ಅಷ್ಟು ಮುಖ್ಯ ಅನ್ನೋದು ಕೂಡ. ಸಂಕೀರ್ತನೆಯಲ್ಲಿ ಮೊದಲಿಗೆ ನಾವು ತಗೊಂಡಾಗ ಕೀರ್ತಿ ಅನ್ನೋ ಒಂದು ವಿಚಾರ ಬರುತ್ತೆ. ಕೀರ್ತಿ ಅನ್ನೋ ವಿಚಾರ ತಗೊಂಡಾಗ ಪರಮಾತ್ಮನ ಒಂದು ವೈಭವವನ್ನ, ಅವ್ರಿಗೆ ಎಷ್ಟು ಕೀರ್ತಿ ಇದೆ ನೋಡು, ಅವ್ರು ಎಷ್ಟು ಹೆಸರು ಮಾಡಿದಾರೆ ನೋಡು ಅಂತ ನಾವು ಸಾಮಾನ್ಯ ಜನರ ಜೊತೆ ಎಲ್ಲ ಮಾತಾಡಿದಾಗ ಹೇಳ್ತೀವಿ. ಅದೇ ರೀತಿ ಪರಮಾತ್ಮನಿಗೆ ಅವನ ಮಹಿಮೆಗಳು ವೈಭವಗಳನ್ನ ನಾವು ಕೀರ್ತಿ ಅಂತ ಹೇಳ್ತೀವಿ. ಅವನ ಮಹಿಮೆ ವೈಭವಗಳನ್ನ ನಾವು ಹಾಡಿನ ರೂಪದಲ್ಲಿ ಹಾಡಿದಾಗ ಅದನ್ನ ಕೀರ್ತನಂ ಅಂತ ಹೇಳಿ ಕರಿತೀವಿ. ಅದನ್ನ ಒಟ್ಟುಗೂಡಿ ಎಲ್ರೂ ಹಾಡಿದಾಗ ಅದನ್ನ ಸಂಕೀರ್ತನೆ ಅಂತ ಹೇಳ್ತೀವಿ. ಸೊ ಆ ಕೀರ್ತಿ, ಕೀರ್ತನೆ, ಸಂಕೀರ್ತನೆ ಎಲ್ಲ ಒಂದೇ. ಬರೀ ಭಗವದ್ಗೀತೆ, ಭಾಗವತ ಓದಿ, ಪುರಾಣಗಳನ್ನ ಓದಿ, ವೇದಗಳನ್ನ ಓದಿದ್ರೆ ಮಾತ್ರ ಪರಮಾತ್ಮನ ಒಂದು ವೈಭವವನ್ನ ನಾವು ಉಚ್ಚಾರಣೆ ಮಾಡ್ತಿದೀವಿ ಅಂತಲ್ಲ. ಅವರ ಒಂದು ಆಚಾರ್ಯರಾಗ್ಲಿ ಇಲ್ಲ ಸ್ವಾಮಿಗಳಾಗ್ಲಿ ಅವರೊಂದು ಸ್ಟೇಜ್ಗೆ ಅವ್ರು ಅದನ್ನ ಮಾಡಿದಾಗ, ನಾವು ಹೆಣ್ಮಕ್ಳಾಗಿ ನಾವ್ ಇದ್ ಮಾಡಿದಾಗ ದೊಡ್ಡ ದೊಡ್ಡ ಆಚಾರ್ಯರು ಮತ್ತೆ ನನ್ನ ಗುರುಗಳೆಲ್ಲ ಏನ್ ಹೇಳ್ತಾರೆ, ಹೆಣ್ಮಕ್ಳು ನಾವು ಕೊಟ್ಟಿರೋ ಆಪ್ಷನ್ ಇದೆ, ಸೊ ಬೋತ್ ಆರ್ ಈಕ್ವಲ್ ಅಂತ ಹೇಳ್ತಾರೆ. ಸೊ ಅದನ್ನ ಮಾಡ್ಬೇಕಂದ್ರೆ ನಾವು ನಮ್ಮ ಹೃದಯದಿಂದ ಪರಮಾತ್ಮನ ಮಹಿಮೆಯನ್ನ ನಾವು ಹೇಳ್ತಾ ಇದೀವಿ ಅನ್ನೋ ಒಂದು ಮುಖಾಂತರ ನಾವು ಈ ರೀತಿ ಸಂಕೀರ್ತನೆ ಮಾಡ್ತಾ ಹೋಗ್ಬೇಕು ಅಂತ ನಮ್ಗೆಲ್ಲ ಶಾಸ್ತ್ರಗಳು ಇದನ್ನೇ ತಿಳಿಸ್ತಾ ಹೋಗ್ಬೇಕು. ಸೊ ಇದು ಸಂಕೀರ್ತನೆ ಅಂತ ಹೇಳಿ. ಸೊ 33 ಹಾಡುಗಳನ್ನ ಹಾಡಿರೋ ಅಷ್ಟು ಫಲಗಳು ನಮ್ಮೆಲ್ರಿಗೂ ಸಿಗ್ಲಿ ಪರಮಾತ್ಮನ ಅಂತ ಹೇಳಿ ಮಾಡ್ತಾ ಇವಾಗ ಅಧಿಕ ಮಾಸದ ಒಂದು ವಿಚಾರವನ್ನ 3 ವಿಷಯ ಇಲ್ಲ 3 ಕಥೆಗಳ ಮುಖಾಂತರ ನಾನು ಇವತ್ತು ತಿಳಿಸ್ತಾ ಹೋಗ್ತೀನಿ. ಅಧಿಕ ಮಾಸ ಅನ್ನೋದಕ್ಕೆ ಮತ್ತೊಂದು ಹೆಸರು ಬಂದ್ಬಿಟ್ಟು ಪುರುಷೋತ್ತಮ ಮಾಸ ಅಂತ ಹೇಳ್ತೀವಿ, ಮಲಮಾಸ ಅಂತ ಕರಿತೀವಿ. ಪುರುಷೋತ್ತಮ ಮಾಸ, ಪುರುಷೋತ್ತಮ ಅನ್ನೋ ಒಂದು ಅಕ್ಷರವನ್ನ ನಾವೆಲ್ಲಿ ಕೇಳಿದೀವಿ? ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ ಎಲ್ಲಿ ಕೇಳಿದೀವಿ? ಭಾಗವತ. ಆಮೇಲೆ ಭಗವದ್ಗೀತೆನಲ್ಲಿ ಎಷ್ಟನೇ ಚಾಪ್ಟರ್ ಇದು? 15ನೇ ಚಾಪ್ಟರ್. ಎಷ್ಟು ಶ್ಲೋಕ ಇದೆ ಅದರಲ್ಲಿ? 20 ಅಷ್ಟೇ, 20 ಶ್ಲೋಕ ಇದೆ. ಸೊ ಈ ಒಂದು ಅಧಿಕ ಮಾಸದಲ್ಲಿ ಆ 20 ಶ್ಲೋಕ ಹೇಳೋದಕ್ಕೆ ಬರ್ರಿ ನಮ್ಗೆ ಹಿಡಿಸೋದು 5 ನಿಮಿಷ ಅಷ್ಟೇ. 1 ನಿಮಿಷದಲ್ಲಿ 3 ಶ್ಲೋಕ ಹೇಳ್ಬೋದು. ಸೊ 5 ರಿಂದ 6 ನಿಮಿಷದಲ್ಲಿ ಈ ಅಧಿಕ ಮಾಸದಲ್ಲಿ ಆ ಪೂರ್ತಿ 15ನೇ ಚಾಪ್ಟರ್ ಭಗವದ್ಗೀತೆನ ನಾವು ಅಧ್ಯಾಯ ಮಾಡಿದ್ರೆ ಜನ್ಮ ಜನ್ಮಾಂತರ ಪಾಪಗಳೆಲ್ಲ ತೊಳಿತೀವಂತೆ. ಅಷ್ಟು ಮಹತ್ವ ಇದೆ 15ನೇ ಚಾಪ್ಟರ್ ಭಗವದ್ಗೀತೆ ಪುರುಷೋತ್ತಮದ ಒಂದು ಅಧ್ಯಾಯಕ್ಕೆ. ಸೊ ಅಧಿಕ ಮಾಸ ಅನ್ನೋದು ಹೇಗ್ ಬಂತು ಅಂತಂದ್ರೆ, ನಮ್ಗೆಲ್ಲ ತಿಳಿದಿರೋ ಹಾಗೆ ಸೌರಮಾನ ಯುಗಾದಿ ಮತ್ತೆ ಚಾಂದ್ರಮಾನ ಯುಗಾದಿ ಇರೋದು ಎಲ್ರಿಗೂ ಗೊತ್ತಿದೆ ಅಲ್ವಾ? ಆ ಸೌರಮಾನ ಯುಗಾದಿನಲ್ಲಿ 365.4 ದಿವಸ ಇದೆ. ಚಂದ್ರಮಾನ ಯುಗಾದಿನಲ್ಲಿ 354.4 ದಿವಸ ಇದೆ. ಸೊ ಇದು ವರ್ಷದಲ್ಲಿ, ಒಂದ್ ವರ್ಷಕ್ಕೆ ಇಷ್ಟು ಬರುತ್ತೆ. ಸೊ 2 ಕ್ಯಾಲೆಂಡರ್ ಮಧ್ಯಕ್ಕೆ ನಮ್ಗೆ ಎಷ್ಟು ದಿವಸ ವ್ಯತ್ಯಾಸ ಬರುತ್ತೆ ಅಂದ್ರೆ 11 ದಿವಸ ವ್ಯತ್ಯಾಸ ಬರುತ್ತೆ. ಸೊ ಪ್ರತಿ ವರ್ಷ ನಮ್ಗೆ 11 ದಿವಸ ಏನಾಗ್ತಿದೆ? ಎಕ್ಸ್ಟ್ರಾ ಇದೆ. ಸೊ 3 ವರ್ಷಕ್ಕೆ ನಾವು ತಗೊಂಡಾಗ 33 ದಿನಗಳಾಗುತ್ತೆ. ಸೊ 33 ದಿನಗಳನ್ನ ಸೇರಿಸಿ ನಮ್ಗೆ 1 ತಿಂಗಳಂತ ಕೊಡ್ತಾರೆ. ಅದೇ ಅಧಿಕ ಮಾಸ. ಇದು ಸೈಂಟಿಫಿಕ್ ಆಗಿ ಮತ್ತೆ ಶಾಸ್ತ್ರದ ಪ್ರಕಾರ ನಾವು ಹೆಂಗೆ ಚಂದ್ರಮಾನ, ಸೌರಮಾನ, ಯುಗಾದಿ ಕ್ಯಾಲೆಂಡರ್ಸ್ ಎಲ್ಲ ಮಾಡಿದೀವಲ್ಲ ಅದ್ರ ಪ್ರಕಾರ ನೋಡಿದಾಗ ಇದು ನಮ್ಗೆ 1 ತಿಂಗಳು ಸಿಗುತ್ತೆ. ಸೊ ಒಟ್ಟು ನಮ್ಗೆ 32 ತಿಂಗಳು 16 ದಿವಸ 8 ಅವರ್ ಬರುತ್ತೆ ಅಧಿಕ ಮಾಸದಲ್ಲಿ. ಸೊ ಈ ಒಂದು ಪುರುಷೋತ್ತಮ ಮಾಸ ಅಧಿಕ ಮಾಸ ಅಂತ ಹೆಂಗ್ ಬಂತು ಅದಕ್ಕೆ ಹೆಸರು ಅಂತಂದ್ರೆ, ಮೊದಲು ಇದೊಂದು ಎಕ್ಸ್ಟ್ರಾ ಮಂತ್ ಅಲ್ವಾ? ಸೊ ಆ ತಿಂಗಳಲ್ಲಿ ಯಾವುದೇ ರೀತಿಯಾದ ಹಬ್ಬಗಳಿಲ್ಲ, ಉಪನಯನಗಳಿಲ್ಲ, ಮದುವೆ ಇಲ್ಲ, ಗುರುಪ್ರವೇಶ ಇಲ್ಲ, ಏನೂ ಇಲ್ಲ. ಅದು ಹೆಂಗೆ ನಮ್ಗೆ ಇವಾಗ ಒಂದು ಶಿಲೆಯನ್ನ ನಾವು ಕೆತ್ತನೆ ಮಾಡಕ್ ಮುಂಚೆ ಅದೊಂದು ಕಲ್ಲಿರುತ್ತೆ, ಕೆತ್ತನೆ ಮಾಡಾದ್ಮೇಲೆ ಏನಾಗುತ್ತೆ, ಅದೊಂದು ಶಿಲೆ ಆಗುತ್ತೆ, ಅದಕ್ಕೆ ಪೂಜೆ ಮಾಡಿದಾಗ ಅದು ಒಂದು ಜೀವ ಬರುತ್ತೆ. ಹಂಗೆ ಅಲ್ವಾ ಪ್ರತಿಯೊಂದು ಅದೇ ರೀತಿನೇ ಅಲ್ವಾ? ಹಂಗೆ ಈ ಒಂದು ತಿಂಗಳಿಗೂ ಸಹ ಜೀವ ಇತ್ತಂತೆ. ಆಕೆಗೆ ಆ ಒಂದು ಜೀವ ಹೆಂಗೆ ನಮ್ಮ ನದಿಗಳಿಗೆ ಎಲ್ಲದಕ್ಕೂ ನಾವು ಹೆಣ್ಣಿಗೆ ಹೋಲಿಸ್ತೀವೋ ಈ ಒಂದು ತಿಂಗಳಿಗೂ ಹೆಣ್ಣಿಗೆ ಹೋಲಿಸಿದ್ರಂತೆ.
ಸೊ ಯಾರು ಈ ತಿಂಗಳನ್ನ ಮಲಮಾಸ ವೇಸ್ಟ್, ನೀನು ವೇಸ್ಟ್, ನೀನು ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ, ನಿನ್ನನ್ನು ನಾವು ಉಪಯೋಗಿಸೋಕ್ಕಾಗಲ್ಲ, ನೀನು 33 ತಿಂಗಳಿಗೊಂದ್ಸರಿ ಬರ್ತೀಯ, ನಾನು ನಿನ್ನ ಕೇರ್ ಮಾಡಲ್ಲ ಅಂತ ಹೇಳಿ ಆಕೆನ ಎಲ್ರೂ ಏನು ಮಾಡ್ತಿದ್ರು, ರಿಜೆಕ್ಟ್ ಮಾಡ್ತಿದ್ರಂತೆ. ಆಕೆಗೆ ತುಂಬ ದುಃಖ ಆಯ್ತಂತೆ. ಆಕೆನ ಕ್ರಿಯೇಟ್ ಮಾಡಿರೋ ಬ್ರಹ್ಮದೇವ್ರಲ್ಲ, ಬ್ರಹ್ಮದೇವ್ರ ಹತ್ರ ಹೋದ್ರೆ ಬ್ರಹ್ಮದೇವ್ರ ಉತ್ತರ ಕೊಡೋಕ್ಕಾಗಲಿಲ್ಲ. ಮತ್ತೆ ವಿಷ್ಣು ಹತ್ರ ಹೋದ್ರಂತೆ, ವಿಷ್ಣು ಹತ್ರ ಹೋದ್ರೆ ವಿಷ್ಣುನು ನನಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ. ಆವಾಗ ಆ ದೇವಿನ ಕರ್ಕೊಂಡು ಕೃಷ್ಣನ ಹತ್ರ ಹೋದಂತೆ. ಕೃಷ್ಣನ ಲೋಕ ನಮಗೆ, ನಮ್ಮ ಭೂಮಿ ಮೇಲೆ ಸ್ವರ್ಗಲೋಕಗಳು 7 ಇದೆ, ಭೂಮಿ ಕೆಳಗಡೆ ನರಕಲೋಕಗಳು 7 ಇದೆ. ಅದಾದ್ಮೇಲೆ ವಿಷ್ಣು ಲೋಕ, ಶಿವಲೋಕ, ಬೃಂದಾವನ, ದ್ವಾರಕ, ದುರ್ಗಾಲೋಕ, ಅಯೋಧ್ಯ, ಆ ಥರ ಎಷ್ಟೊಂದು ಲೋಕಗಳಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿರೋದು ಗೋಲೋಕ ಬೃಂದಾವನ. ಇದು ನಮ್ಮ ಭಾಗವತದಲ್ಲೂ ಇದೆ. ಯಾವಾಗ ನಾವು 10ನೇ ಸ್ಕಂದ ಮುಗಿಸ್ತೀವಲ್ವಾ, ಆವಾಗ ನಮ್ಗದು ಭಾಗವತದಲ್ಲಿ ಗೋಲೋಕ ಬೃಂದಾವನದ ಬಗ್ಗೆ ಗೊತ್ತು. ಅಲ್ಲಿರೋದು ಕೃಷ್ಣ ಲೋಕ. ಸೊ ವಿಷ್ಣು, ಬ್ರಹ್ಮ ಎಲ್ಲರೂ ಈ ಅಧಿಕಾದೇವಿನ ಕರ್ಕೊಂಡು ಹೋದ್ರಂತೆ, ಯಾರಿಗೂ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತ. ಅಲ್ಲಿ ಹೋದಾಗ ಅಲ್ಲಿ ಕೃಷ್ಣ ಕೂತಿದ್ರಂತೆ, ಅಲ್ಲಿ ಅಳ್ತಾ ಇದ್ರಂತೆ. ಕೃಷ್ಣ ಹತ್ರ ಮಾಮೂಲಿಯಾಗಿ ಹೋದ್ರೇನೆ ಅವ್ನು ಸ್ವಾಗತ ಮಾಡ್ತಾರೆ. ಹತ್ಕೊಂಡು ಹೋಯ್ತು ಅಂತಂದ್ರೆ ಅವ್ನಿಗೆ ಫಸ್ಟ್ ಯಾರು ಬಂದ್ರು ಯಾರು ಅಳ್ಬಾರ್ದು ಅವನ ಲೋಕದಲ್ಲಿ, ಎಲ್ಲರೂ ತುಂಬಾ ಖುಷಿಯಾಗಿರ್ಬೇಕು. ಅಲ್ಲಿ ಹೋಗಿದ ತಕ್ಷಣ ಈಕೆನ ನೋಡಿದ ತಕ್ಷಣ ತುಂಬಾ ದುಃಖ ಆಯ್ತಂತೆ. ಯಾಕೆ ಅಳ್ತಿದ್ಯಾ ನೀನು ಅಂದಾಗ, ಇಲ್ಲ ನನ್ಗೆ ಎಲ್ರು ನನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅಧಿಕಾದೇವಿ ಹೇಳ್ತಾರಂತೆ, ನೋಡು ನಿನಗೆ ಜೀವ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಿದ್ದೀರಲ್ಲ, ಯೋಚನೆ ಮಾಡ್ಬೇಡ, ನಿನ್ನ ನಾನು ಮದುವೆ ಆಗ್ತೀನಿ, ಯೋಚನೆ ಮಾಡ್ಬೇಡ ಅಂತ. ಆ ಕೃಷ್ಣ ಅಧಿಕಾದೇವಿನ ಮದುವೆ ಆದ್ರಂತೆ. ಯಾವಾಗ ಕೃಷ್ಣ ಅಧಿಕಾದೇವಿನ ಮದುವೆ ಆದ್ರೂ ಕೃಷ್ಣನ್ಗೆ ಏನಾಗುತ್ತೆ, ಅಷ್ಟು ಶಕ್ತಿ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ಅಧಿಕಾದೇವಿಗೆ ಏನಾಯ್ತು, ತುಂಬಾ ಜೀವ ಬಂದಾಗಾಯ್ತು. ಸೊ ಶ್ರೇಷ್ಠ ಆಯ್ತು ಯಾರು, ನಮ್ಮ ಅಧಿಕಾದೇವಿ. ಆ ಒಂದು ಗೋಲೋಕ ಬೃಂದಾವನಕ್ಕೆ ಹೋಗ್ಬೇಕಂದ್ರೆ ಒಂದು ದೊಡ್ಡ ಬಾಗ್ಲಂತೆ. ಬಾಗಿಲ ಮುಂದೆ ಈ ಕಡೆ ಒಂದು ನದಿ ಹರಿತಿದೆ, ಈ ಕಡೆ ಒಂದು ನದಿ ಹರಿತಿದೆ. ಆ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಆ ಬಾಗಿಲ ಮುಂದೆ ನಿಂತ್ಕೋಬೇಕಂತೆ. ಆಮೇಲೆ ಮನಸ್ಸು ಶುದ್ಧಿಯಿಂದ ನಿಂತ್ಕೋಬೇಕಂತೆ. ಆ ನಿಂತ್ಕೊಂಡಾಗ ಆ ಸ್ನಾನ ಮಾಡಿ ಆ ಬಾಗ್ಲ ಹತ್ರ ಹೋದ್ಮೇಲೆ ಆ ಬಾಗ್ಲು ಸ್ಕ್ಯಾನ್ ಮಾಡುತ್ತಂತೆ, ನಾವು ಶುದ್ಧವಾಗಿದ್ದೀವಾ ಇಲ್ವಾ. ಸ್ನಾನ ಬರೀ ನೀರಲ್ಲಿ ಸ್ನಾನ, ನಾವು ಹೇಳ್ತೀವಲ್ಲ, ಇಲ್ಲಿ ಕಾಶಿ, ಗಂಗೆ, ಯಮುನೆ, ಕಾವೇರಿಗೆ ಹೋಗಿ ಬಂದ್ರೆ ಪಾಪಗಳು ಕಳೀತು. ರೀಸೆಂಟ್ ಆಗಿ ಪುಷ್ಕರ ಆಯ್ತಲ್ಲ, ಅದೆಲ್ಲ ಮಾಡ್ಕೊಂಡಾಗ ಆಯ್ತು ಅಂತ. ಹಂಗಲ್ಲ, ಅಲ್ಲಿ ಡೋರ್ ಸ್ಕ್ಯಾನ್ ಮಾಡುತ್ತಂತೆ ನಮ್ಗೆ. ಅದು ಡೋರ್ ಸ್ಕ್ಯಾನ್ ಮಾಡಾದ್ಮೇಲೆ ಹಿಂಗ್ ಓಪನ್ ಮಾಡುತ್ತಂತೆ ಡೋರನ್ನ. ಸಮಾಧಾನ ಇತ್ತು ಅಂದ್ರೆ, ಇಲ್ಲಾಂದ್ರೆ ರಿಜೆಕ್ಟ್ ಮಾಡುತ್ತೆ. ಅಲ್ಲಿ ಹೋಗಿದ ತಕ್ಷಣ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣಂ. ಸೊ ಆ ಕೃಷ್ಣ ಈಶ್ವರ ಪರಮ ಕೃಷ್ಣ ನೀನೇ ಸಚ್ಚಿದಾನಂದ ವಿಗ್ರಹ, ನೀನೆ ಆದಿ ಕಾಲದಿಂದ ನೀನೇ ಇದೆಯಾ ಕೃಷ್ಣ, ನಿನಗೆ ನಾನು ಶರಣು ಅಂತ ಹೇಳಿ ಆಕೆ ಒಳಗಡೆ ಬರ್ತಾರಂತೆ. ಬಂದಾದ್ಮೇಲೆ ಹೇಳ್ತಾರಂತೆ ಆಕೆ, ಚಿಂತಾಮಣಿ ಪ್ರಕಾರ ಸದ್ಮಸು ಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭಿರ್ ಅಭಿಪಾಲಯಂತಾಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮ್ಯಂ. ಅಂದ್ರೆ ಅಲ್ಲಿ ಹೋಗಿದ ತಕ್ಷಣ ಏನಿರುತ್ತೆ, ಚಿಂತಾಮಣಿಗಳಂತೆ. ಚಿಂತಾಮಣಿ ಅಂದ್ರೆ ಒಂದು ಪ್ರೆಷಿಯಸ್ ಆದ ಒಂದು ಮುತ್ತು. ಆ ಮುತ್ತು ಹೇಗೆ ಅಂತಂದ್ರೆ, ಅಲ್ಲಿ ಓಪನ್ ಮಾಡಿದ ತಕ್ಷಣ ಅಲ್ಲಿರೋ ಮನೆಗಳೆಲ್ಲ ಮುತ್ತಿನಿಂದನೇ ಕಟ್ಟಿರ್ತಾರಂತೆ. ನಾವು ಹೆಂಗೆ ಇಟ್ಕೆನಲ್ಲಿ ಕಟ್ತೀವಲ್ಲ, ಅದು ಆ ಮುತ್ತು ಎಷ್ಟು ಚೆನ್ನಾಗಿರೋ ಮುತ್ತು ಅಂದ್ರೆ, ಅದನ್ನ ನಾವು ಇಟ್ಕೊಂಡ್ರೆ ನಮ್ಮ ಹತ್ರ ಇರೋ ಅಷ್ಟು ಕಷ್ಟಗಳೆಲ್ಲ ಕೊಟ್ಟೋಗುತ್ತಂತೆ. ಅಷ್ಟು ಪವರ್ ಇರುತ್ತಂತೆ ಆ ಚಿಂತಾಮಣಿ. ಅಲ್ಲಿ ಏನ್ ಮಾಡಿದರೆ, ಆ ಗೋಲೋಕ ಬೃಂದಾವನ ಕೃಷ್ಣನ ಲೋಕ ಅಲ್ವಾ, ಅಲ್ಲಿ ಇಟ್ಟಿಗೆ ಇಲ್ಲ, ಈ ಚಿಂತಾಮಣಿ ಮಣಿಗಳಿಂದನೇ ಮನೆಗಳನ್ನ ಕಟ್ಟಿದ್ರು ಅಲ್ಲಿರೋರ್ಗೆಲ್ಲರಿಗೂ. ಆಮೇಲೆ ಕಲ್ಪವೃಕ್ಷ ಅಂದ್ರೆ ನಾವು ನೋಡೋ ಕಲ್ಪವೃಕ್ಷ ಅಲ್ಲ, ಅಲ್ಲಿ ನಾವು ಏನ್ ಕೇಳಿದ್ರು ತಥಾಸ್ತು ಅನ್ನುವಂಥ ವೃಕ್ಷಗಳು. ಹೋಗಿದ ತಕ್ಷಣ ಆ ಕಡೆ ಈ ಕಡೆ ಕಲ್ಪವೃಕ್ಷಗಳು, ಅಲ್ಲಲ್ಲಿ ಚಿಂತಾಮಣಿ ಮನೆಗಳಿರುತ್ತೆ. ಆಮೇಲೆ ಸುರಭಿಗಳು, ಎಷ್ಟು ಸುರಭಿ ಅಂತಂದ್ರೆ ಏನು, ಹಸು. ಯಾಕೆ ಸುರಭಿ ಅಂತ ಹಸು ಹೆಸರಿಟ್ರು ಗೊತ್ತಾ? ಸಮುದ್ರನ ಮಂಥನ ಆಗ್ತಿರುತ್ತೆ ಅಲ್ವಾ, ಅವಾಗ ಎಷ್ಟೊಂದು ಅದರಿಂದ ಆಚೆ ಬರ್ತಂತೆ. ಮುತ್ತು, ಹವಳ, ಚಿಂತಾಮಣಿ, ಆ ಥರ ಕಲ್ಪವೃಕ್ಷಗಳೆಲ್ಲ ಆಚೆ ಬರ್ತಿರ್ತಂತೆ. ಎಲ್ಲ ಬಂದಾಗೂ ವಿಷ್ಣು ತನ್ನ ಮುಗುಳ್ನಗೆಯನ್ನ ಮಾಡ್ಕೊಂಡು ಖುಷಿಯಾಗಿ ನೋಡ್ತಿದ್ರಂತೆ. ಅದೆಲ್ಲ ಆದ್ಮೇಲೆ ಹಸು ಬಂತಂತೆ. ಹಸು ಬಂದಿದ ತಕ್ಷಣ ಕೃಷ್ಣನ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಕಣ್ಣೀರಿನಿಂದ ಆನಂದ ಬಾಷ್ಪ ಬಂತಂತೆ. ಆನಂದ ಬಾಷ್ಪಕ್ಕೆ ಸುರಭಿ ಅನ್ನೋ ಒಂದು ಹೆಸರು ಆತನ ಮನಸ್ಸಿನಲ್ಲಿ ಆವಾಗ ಅನ್ನಿಸ್ತಂತೆ. ಅದಕ್ಕೆ ಸುರಭಿ ಅಂತ ಹೆಸರಿಟ್ರಂತೆ. ಆ ಅನಂತ ಬಾಷ್ಪ ಎಲ್ಲ ಬಂದಾದ್ಮೇಲೆ ಅವನ ಒಂದು ಕಣ್ಣೀರಿನ ಹನಿ ಭೂಮಿ ಮೇಲೆ ಬಿತ್ತಂತೆ. ಭೂಮಿ ಮೇಲೆ ಬಿದ್ದಿದ ತಕ್ಷಣ ಆ ಕಣ್ಣೀರ್ ಹನಿಯಿಂದಲೇ ತುಳಸಿ ದೇವಿ ಬಂದಿರೋದಂತೆ. ಸೊ ಸಾಕ್ಷಾತ್ ವಿಷ್ಣು ಬೇರೆ ಅಲ್ಲ,
ತುಳಸಿ ಬೇರೆ ಅಲ್ಲ, ಅವನ ಒಂದು ಕಣ್ಣೀರಿಂದ ಬಂದಿರೋ. ಅದಕ್ಕೆ ಪ್ರತಿಯೊಂದು ಮನೆ ಮುಂದೆ ತುಳಸಿ ಮಹಾರಾಣಿ ನಿಟ್ರೆ ಸಾಕ್ಷಾತ್ ಕೃಷ್ಣ ನಿಟ್ಟಂಗೆ ಅಂತ ಹೇಳೋದು. ತುಳಸಿನಲ್ಲಿ ಕೃಷ್ಣನ್ ನೋಡಿ ಅಂತ ನಾನು ಚಿಕ್ಕ ಮಗುವಿಂದ ಹೇಳ್ತಿದ್ರು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ಯಾವಾಗ ಇವೆಲ್ಲ ಭಾಗವತ ಓದಕ್ ಶುರು ಮಾಡಿದ್ವಿ, ಅದ್ರಲ್ಲಿ ಅಷ್ಟೊಂದು ವಿಚಾರಗಳಿವೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ಕೃಷ್ಣ ಬೇರೆ ಅಲ್ಲ, ತುಳಸಿ ಬೇರೆ ಅಲ್ಲ. ಸುರಭಿ ಮೇದ ತಕ್ಷಣ ಖುಷಿ ಆಯ್ತಂತೆ. ಸೊ ಅಲ್ಲೊಂದು ಇಲ್ಲೊಂದು ಎಲ್ಲ ಸುರಭಿಗಳೇ ಸಿಕ್ತಿದ್ರಂತೆ. ಆ ಒಂದು ಲಕ್ಷ್ಮಿ ಮತ್ತೆ ವಿಷ್ಣು ಇಬ್ರು ಜೊತೆಗೆ ನಡ್ಕೊಂತ ಕೈ ಇಟ್ಕೊಂತ ಕೃಷ್ಣನ ಹತ್ರ ಬರ್ತಿದ್ರಂತೆ. ಕರ್ಕೊಂಡು ಹೋಗ್ತಿದ್ದಾರೆ ಯಾರನ್ನ, ಅದಿಕಾದೇವಿನ. ಅಲ್ಲಿ ಹೋದಾಗ ಕೃಷ್ಣ ಇದ್ರಂತೆ. ಅವನೇ ಆದಿಪುರುಷ. ನಮ್ಮ ಪ್ರಪಂಚದಲ್ಲಿ, ಭೌತಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಇದೀವಲ್ಲ, ಗಂಡು ಹೆಣ್ಣು ಎಲ್ಲರೂ ಹೆಣ್ಣಿನ ಒಂದು ಗುಂಪಿಗೆ ಸೇರೋದು. ಇರೋ ಒಂದೇ ಪುರುಷ ಯಾರು ಅಂತಂದ್ರೆ ಕೃಷ್ಣ ಒಬ್ಬನೇ. ಅದಕ್ಕೆ ಅವನ್ನ ಗೋವಿಂದ ಮಾದಿಪುರುಷಂ ಅಂತ ಹೇಳಿ ಕರೀತಾರೆ. ಅಲ್ಲಿ ಹೋಗಿದ ತಕ್ಷಣ ಈಕೆ ರಿಕ್ವೆಸ್ಟ್ ಮಾಡಿದ ತಕ್ಷಣ ಏನ್ ಮಾಡಿದ್ರು, ಆಕೆ ಮದ್ವೆ ಆದ್ರಂತೆ. ಆವಾಗ ಆ ಅದಿಕಾದೇವಿಗೆ ಏನಾಯ್ತು, ಜೀವ ಬಂತಂತೆ. ಜೀವ ಬಂದಿದ್ ಕೂಡ್ಲೆ ಖುಷಿ ಆಗೋಯ್ತಂತೆ ಆಕೆಗೆ. ಯಾವಾಗ ಆಕೆ ಹತ್ಲೋ ಕೃಷ್ಣನಿಗೂ ದುಃಖ ಆಯ್ತಂತೆ. ಯಾಕೆ ಅಂತಂದ್ರೆ ಅವನಿಗೂ ಆನಂದ ಪಶ್ವ ಬಂತಂತೆ ಈಕೆ ಬಂದಿದ ತಕ್ಷಣ. ನಾವೇನೋ ಅನ್ಕೋತೀವಿ, ನಾವು ಮಾಡಿರೋ ಕರ್ಮಗಳಿಂದ ನಾವು ಭೂಮಿನಲ್ಲಿ ಮನುಷ್ಯನಾಗಿ ಹುಟ್ಟಿದೀವಿ ಅಂತ. ಆದ್ರೆ ಈ ಮನುಷ್ಯನ ಜನ್ಮದಲ್ಲಿ ಒಂದರಲ್ಲೇನಂತೆ ಪರಮಾತ್ಮನ್ಗೆ ಗೋವಿಂದ ಅಂತ ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯ. ಇನ್ ಯಾವ ಜನ್ಮದಲ್ಲೂ ಹೇಳಕ್ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಮಾತ್ರನೇ ಪಾಪನ ಕಳಿಯೋದಕ್ಕೆ ಸಾಧ್ಯ ಇರೋದು, ಬೇರೆ ಯಾವ ಜನ್ಮದಲ್ಲೂ ಸಾಧ್ಯ ಇಲ್ವಂತೆ. ಹಾಗಾಗಿ ಮನುಷ್ಯ ಜನ್ಮ ಉತ್ತಮವಾದ ಜನ್ಮ ಇದೀವಿ ಅಂತ ಖುಷಿ ಪಡ್ಬೇಕಂತೆ. ಆದ್ರೆ ಕೃಷ್ಣ ಏನ್ ಮಾಡಿದ್ರು ಗೊತ್ತಾ, ನಾವೆಲ್ಲನೂ ತುಂಬಾನೇ ತಪ್ಪು ಮಾಡಿದ್ವಿ. ಎಲ್ಲಿ ತಪ್ಪು ಮಾಡಿದ್ವಿ ಅಂದ್ರೆ, ನಾವೆಲ್ಲರೂ ಗೋಲೋಕ ವೃಂದಾವನದ ಸ್ಥಾನದಲ್ಲಿ ಇದ್ವಂತೆ. ಅಲ್ಲಿ ಏನ್ ಮಾಡಿದ್ವಿ, ಕೃಷ್ಣನ ಪ್ರಾರ್ಥನೆ ಮಾಡೋದು ಬಿಟ್ಬಿಟ್ಟು ಆಟ ಆಡ್ಕೊಂಡಿದ್ವಂತೆ. ಸ್ವಲ್ಪ ದಿವಸ ಮಾಡಿದ್ವಿ ಸ್ಟಾರ್ಟಿಂಗ್ ಹೋದಾಗ. ಆಮೇಲೆ ಏನಾಯ್ತು, ಕ್ರಮೇಣ ನಾಯಿ ಬಲ ಡೊಂಕು ಅನ್ನೋ ತರ ಏನ್ ಮಾಡಿದ್ವಿ, ಅಲ್ಲವ್ರನ್ನ ಪ್ರಾರ್ಥನೆ ಮಾಡ್ಲಿಲ್ವಂತೆ. ಅವಾಗ ಕೃಷ್ಣಂಗೇನು, ನನ್ ಜೊತೆ ಆಟ ಆಡಿ. ಅಲ್ಲಿ ಕೃಷ್ಣನ ಲೋಕದಲ್ಲಿ ಗಂಡ ಹೆಂಡತಿ ಮಕ್ಕಳು ಈ ತರ ಸಂಬಂಧದ ರಿಲೇಶನ್ಶಿಪ್ಪಿನ ನಮ್ಮ ಒಂದು ಜ್ಞಾನ ಅಲ್ಲಿರೋದಿಲ್ಲ. ಅಲ್ಲಿ ಯಾವಾಗ್ಲೂ ಕೃಷ್ಣ ಆಯ್ತು, ನಾವಾಯ್ತು. ಅವನೇ ಗಂಡ, ಅವನೇ ಹೆಂಡತಿ, ಅವನೇ ಮಗು, ಅವನೇ ಸ್ನೇಹಿತ, ಬರೀ ಆಟ ಆಡೋದೊಂದೇ. ಅಲ್ಲಿ ಏನು ಅಡಿಗೆ ಮಾಡೋ ಕೆಲಸ ಇಲ್ಲ, ಯಾವ್ದು ಮಕ್ಕಳು ನೋಡ್ಕೊಳೋ ಕೆಲಸ ಇಲ್ಲ, ಏನ್ ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಬರೀ ಅವನ ಜೊತೆ ಏನ್ ಮಾಡೋದು, ಆಟ ಆಡೋದು, ಪ್ರೇಯರ್ಸ್ ಮಾಡೋದು ಅಷ್ಟೇ ಇತ್ತಂತೆ. ಅಲ್ಲಿ ಏನ್ ಮಾಡಿದ್ವಿ, ಅವ್ನಿಗೆ ಪ್ರಾರ್ಥನೆ ಮಾಡೋದು ಬಿಟ್ವಿ. ಅವಾಗ ಕೃಷ್ಣ ಏನಾಯ್ತು, ಇಲ್ಲಿ ನನ್ನ ಲೋಕಕ್ಕೆ ಬಂದು ನನ್ನ ಪ್ರಾರ್ಥನೆ ಮಾಡ್ತಿಲ್ವಲ್ಲ, ನಿನಗೆ ಬುದ್ಧಿ ಕಳಿಸ್ತೀನಿ ಅಂತ ಹೇಳಿ ಗೋಲೋಕದಿಂದ ಸುಮ್ಮನೆ ಹಿಂಗೆ ತಳ್ಳಿದ್ರಂತೆ. ನಾವೆಲ್ಲ ಇಲ್ಲಿ ಬಂದ್ವಿ, ಭೂಮಿಗೆ ಬಂದಿದ್ದೀವಂತೆ. ಭೂಮಿಗೆ ಬಂದಾದ್ಮೇಲೆ ಇವಾಗ ಕೃಷ್ಣ ಕಳಿಸ್ಬಿಟ್ಟ ಅಲ್ವಾ, ಈಗ ಅವನೆಲ್ಲ ಅಳ್ತಿದ್ದಾನೆ. ಅಯ್ಯೋ, ನನ್ ಗೋಲೋಕ ಪೂರ್ತಿ ಖಾಲಿ ಇದೆ, ನನ್ ಭಕ್ತರೆಲ್ಲ ಕಾಣಿಸ್ತಾನೆ ಇಲ್ಲ, ಅವ್ರೆಲ್ಲರೂ ನಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾನಂತೆ. ಅದಕ್ಕೆ ಅವ್ನು ನಮ್ಗೆ ಕರೀತಿದಂತೆ, ಬನ್ನಿ ಬನ್ನಿ ಅಂತ. ಯಾವಾಗ ಬರ್ತೀಯ ಅಂತ. ಮನುಷ್ಯ ಜನ್ಮ ಕೊಟ್ಟಿದ್ದೀನಿ, ಉತ್ತಮವಾದ ಜನ್ಮ ಕೊಟ್ಟಿದ್ದೀನಿ, ಹಾಡುಗಳು ಕೊಟ್ಟಿದ್ದೀನಿ, ಹರಿದಾಸದು, ಬೇಗ ಬೇಗ ಹೇಳು, ಬೇಗ ಬಾ ನನ್ನ ಲೋಕಕ್ಕೆ ಅಂತ ಅವ್ನು ಕಾಯ್ತಿದ್ದಾನಂತೆ. ಸೊ ಯಾವಾಗ ಅದಿಕಾದೇವಿ ಬಂದಿದ ತಕ್ಷಣ ಕೃಷ್ಣ ಖುಷಿ ಆಯ್ತದ. ಹಬ್ಬ, ಒಂದು ಭಕ್ತೆ ಬಂದ್ಬಿಟ್ಲು, ಇನ್ ಮಿಕ್ಕಿದವ್ರನ್ನೆಲ್ಲ ಇವಳು ಹೋಗಿ ಕರ್ಕೊ ಬರ್ತಾಳೆ. ಹೆಂಗೆ ಅಧಿಕ ಮಾಸದಲ್ಲಿ ನಾವು ಸೇವೆ ಮಾಡಿದಾಗ ಮಿಕ್ಕಿದವ್ರನ್ನೆಲ್ಲ ಕರ್ಕೊ ಬರ್ತಾಳೆ ಈಕೆ ಅಂತ ಹೇಳಿ ಆಕೆನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಟ್ರಂತೆ. ಮಿಕ್ಕಿದವರೆಲ್ಲ ಅದಿಕಾದೇವಿ ಫಾಲೋ ಮಾಡಿದ್ರೆ ನಾವೆಲ್ಲನ ಎಲ್ಲಿ ಹೋಗ್ತೀವಿ, ಗೋಲೋಕ ವೃಂದಾವನಕ್ಕೆ ಹೋಗ್ತೀವಿ. ಇದು ಅದಿಕಾದೇವಿಯ ಒಂದು ಮಹಿಮೆ. ಅದಿಕಾದೇವಿಯ ಅಧಿಕ ಮಾಸದಲ್ಲಿ ಹೆಂಗೆ ಇರಬೇಕು ಅಂತ ಹೇಳಿ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ಅಧಿಕ ಮಾಸದಲ್ಲಿ ಎಷ್ಟು ಸೇವೆ ಮಾಡಿದ್ರೆ ಹೇಗೆ ನಮ್ಗೆ ಫಲಗಳು ಸಿಗುತ್ತೆ ಅಂತಂದ್ರೆ, ನಮಗೆ ವರ್ಷದಲ್ಲಿ 12 ತಿಂಗಳಿರುತ್ತೆ. 12 ತಿಂಗಳಲ್ಲೂ ಪ್ರತಿ ದಿವಸ ನಾವು ಕೃಷ್ಣ, ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳಿದ್ರೆ 1 = 1. ಅದೇ ಕಾರ್ತಿಕ್ ಮಾಸದಲ್ಲಿ ಮಾಡಿದ್ರೆ 1 = 100 ವಿಷ್ಣುವಿನ ಸೇವೆ ಮಾಡಿದ್ರೆ. ಅಧಿಕ ಮಾಸದಲ್ಲಿ ಮಾಡಿದ್ರೆ 1 = 1000. ಓಕೆನಾ? ಸೊ ಒಂದ್ಸರಿ ಒಂದ್ ಹಾಡು ಹಾಡಿದ್ರೆ ನೀವು 1000 ಸರಿ ಅದು ಹಾಡು ಹಾಡ್ದಂಗೆ. ಒಂದ್ಸರಿ ಗೋವಿಂದ ಅಂದ್ರೆ 1000 ಸರಿ, ಒಂದ್ಸರಿ ಕೃಷ್ಣ ಅಂದ್ರೆ 1000 ಸರಿ. ಅಷ್ಟು ವಿಶೇಷ ಅಂತೆ ಈ ಒಂದು ಅಧಿಕ ಮಾಸ. ಈ ರೀತಿ ಈ ಅಧಿಕ ಮಾಸದ ಬಗ್ಗೆ ನಮ್ಗೆ ಯಾವ್ಯಾವ ಪುರಾಣಗಳು ಹೇಳಿದ್ದಾರೆ ಅಂತಂದ್ರೆ, ಪದ್ಮ ಪುರಾಣ, ಸ್ಕಂದ ಪುರಾಣ, ಭವಿಷ್ಯೋತ್ತರ ಪುರಾಣ, ನೈಮಿಷಾರಣ್ಯದಲ್ಲಿ ಸೂತ ಗೋಸ್ವಾಮಿಗಳು ಸಾಧುಗಳು ಹೇಳಿರೋದು, ಹಸ್ತಿನಾಪುರದಲ್ಲಿ ಸುಖದೇವ ಮಹರ್ಷಿಗಳು ಪರೀಕ್ಷಿತ್ ಹೇಳಿರೋದು, ಬದ್ರಿಕಾಶ್ರಮದಲ್ಲಿ ನಾರದ ಮುನಿಗಳು ಹೇಳಿರೋದು, ಆಮೇಲೆ ಕಾಮ್ಯವನದಲ್ಲಿ ಕೃಷ್ಣ ಪಾಂಡವರಿಗೆ ಹೇಳಿರೋದು. ಇಷ್ಟು ಕಡೆನೂ ನಮ್ಗೆ ಅಧಿಕ ಮಾಸದ ವಿಶೇಷತೆಗಳನ್ನ ಹೇಳಿದರೆ. ಅಷ್ಟು ಜಾಗದಲ್ಲಿ ಏನೇನು ಹೇಳಿದಾರೋ ಎಲ್ಲ ಕಡೆ ಒಂದು ಚೂರ್ನ ತಗೊಂಡು ನಾನು ನಿಮ್ಗೆ ಮುಗಿಸಿ ಹೇಳ್ತೀನಿ. ಈ ಅಧಿಕ ಮಾಸದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಬರೀ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಹಂಗಂದ್ರೆ ಏನು, ಸುಕರ್ಮ ಅಂತೀವಿ.
ಏನೋ ತಿಳಿದೀರ ನಾವೇನಾದ್ರೂ ಕೆಟ್ಟ ಕೆಲಸ ಮಾಡ್ತೀವಿ, ಅದೇನದು ವಿಕರ್ಮ ಅಂತೀವಿ. ಒಳ್ಳೆ ಕೆಲಸ ಮಾಡಿದ್ರು 1:1000, ಕೆಟ್ಟ ಕೆಲಸ ಮಾಡಿದ್ರು 1:1000 ಅಷ್ಟೇ. ಸೊ ಹಾಗಾದ್ರೆ ನಾವು ಸುಕರ್ಮ ಮಾಡ್ಬೇಕಾ ವಿಕರ್ಮ ಮಾಡ್ಬೇಕಾ? ತಿಳಿದಿರೋನು ಮಾಡ್ಬಿಡ್ತೀವಿ ಅಲ್ವಾ, ಏನ್ ಮಾಡೋದು? ನಾವ್ ಅನ್ಕೊಳ್ಳಿಲ್ಲ ಅಂದ್ರೂ ನಮ್ ಮನ್ಸಲ್ಲಿ ಏನಾದ್ರೂ ಬಂದ್ಬಿಡ್ಬೋದಲ್ವಾ ಅಂತ ಅನ್ಕೋತೀವಲ್ಲ. ಆದ್ರೆ ಕೃಷ್ಣ ಎಷ್ಟು ಉತ್ತಮವಾದ ಮನುಷ್ಯ ಅಂತಂದ್ರೆ, ನಾವು ನಮ್ಮ ಕೈಯಲ್ಲಿ ಕೆಟ್ಟ ಕೆಲಸ ಮಾಡ್ಬಾರ್ದು, ನಮ್ಮ ಬಾಯಲ್ಲಿ ಕೆಟ್ಟ ಕೆಲಸ ಮಾಡ್ಬಾರ್ದು. ಅಪ್ಪಿ ತಪ್ಪಿ ನಮಗ್ ತಿಳಿದಿರ ಮನಸ್ಸಿನಲ್ಲಿ ಏನಾದ್ರೂ ನಮ್ಗೆ ಕೆಟ್ಟ ಯೋಚನೆ, ಕೆಟ್ಟ ಆಲೋಚನೆ, ಏನಾದ್ರು ಕೆಟ್ಟ ಕೆಲ್ಸದ ಬಗ್ಗೆ ಏನಾದ್ರು ಜ್ಞಾಪಕ ಬಂತಂದ್ರೆ ಅದ್ ಕನ್ಸಿಡರೇಷನ್ ಇಲ್ಲಂತೆ, ಮಾಫಿ ಕೊಡ್ತಾರಂತೆ ಕೃಷ್ಣ. ಅದೇ ಕೆಲ್ಸವಾಗಿ ನಾವ್ ಅದೇ ಯೋಚನೆ ಮಾಡ್ಕೊಂಡು ನಾವ್ ಹೇಳೋ ಹಾಗಿಲ್ಲ, ಓಕೆನಾ, ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಕೃಷ್ಣ ಮನಸ್ಸಿನಲ್ಲಿ ಬರುವ ಯೋಚನೆಗೆ ಮಾಫಿ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಅಧಿಕ ಮಾಸದಲ್ಲಿ ನಾವು ಸುಕರ್ಮ ಮಾಡ್ಬೇಕಾ ವಿಕರ್ಮ ಮಾಡ್ಬೇಕಾ ಅಂದ್ರೆ ಎರಡೂ ಮಾಡ್ಬಾರ್ದಂತೆ, ಅಕರ್ಮ ಮಾಡ್ಬೇಕಂತೆ. ಏನು ಅಕರ್ಮ ಅಂತಂದ್ರೆ ಭಗವತ್ ಭಕ್ತಿಯನ್ನ ಮಾಡ್ಬೇಕು. ಸುಕರ್ಮ ವಿಕರ್ಮ ಮಾಡಿದ್ರೆ ನಾವು ಪುನರಪಿ ಜನನಂ ಪುನರಪಿ ಮರಣಂ ಹೋಗ್ತೀವಿ. ಅದೇ ನಾವು ಅಕರ್ಮ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಪುನರಪಿ ಜನನಂ ಪುನರಪಿ ಮರಣಮಿಂದ ಆಚೆ ಬರ್ತೀವಿ. ಏನು ಅಕರ್ಮ ಅಂತಂದ್ರೆ, ಪರಮಾತ್ಮ ಈ ಅಧಿಕ ಮಾಸದಲ್ಲಿ ನಮ್ಮ ಮನೇಲಿ ಸಂಕೀರ್ತನೆ ಸೇವೆಗೆ ನೀನು ಅವಕಾಶ ಮಾಡ್ಕೊಟ್ಟಿದ್ಯಾ, ಸಂತೋಷ. ನೀನ್ ಟೈಮಲ್ಲಿ ನನಗ್ ಮಾಡ್ಕೊಟ್ಟೆ, ನೀನ್ ಕೊಟ್ಟಿರೋ ಹಣದಲ್ಲಿ ನಾನು ಅರೇಂಜ್ಮೆಂಟ್ ಮಾಡಿದೆ, ನೀನ್ ಕೊಟ್ಟಿರೋ ಪ್ರಸಾದದಿಂದ ನಾನು ಎಲ್ರಿಗೂ ಹಂಚಕ್ಕಾಯ್ತು. ಇದು ನನ್ನ ಒಂದು ಪ್ರಯತ್ನ ಅಲ್ಲ. ಈಗ ನಾವೆಲ್ಲ ಆಚೆಯಿಂದ ಬಂದಿರ್ತೀವಿ, ಅವ್ನ್ ಟೈಮ್ ಕೊಟ್ಟಿದ್ದಕ್ಕೋಸ್ಕರ ನಾವು ಬಂದ್ವಿ ಅಲ್ವಾ. ಕೃಷ್ಣ ನೀನ್ರಿಂದ ಆಯ್ತು, ಇದ್ರಲ್ಲಿ ನಂದೇನು ಎಫರ್ಟ್ ಇಲ್ಲ, ನೀನ್ ದಾರಿ ಮಾಡ್ಕೊಟ್ಟೆ, ನೀನ್ ಹೇಳ್ದಂಗ್ ನಾನ್ ಕೇಳ್ತಿದ್ದೀನಿ ಅನ್ನೋ ಸಂಕಲ್ಪ ಮಾಡ್ಕೊಂತೀವಲ್ಲ, ಅದೇ ಅಕರ್ಮ ಅಂತ ಹೇಳ್ತಾರೆ ನಮ್ಮ ಶಾಸ್ತ್ರಗಳಲ್ಲಿ. ಇದೊಂದು ಪುರಾಣದಲ್ಲಿ ಹೇಳಿದ್ದಾರೆ ಇದ್ರ ಬಗ್ಗೆ. ಮತ್ತೆ ಇನ್ನೊಂದು ಪುರಾಣದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಮ್ಗೆಲ್ಲ ಗೊತ್ತಿರುವಂತಹ ಫೇಮಸ್ ಪರ್ಸನಾಲಿಟಿ ವಿಲನ್ ಯಾರು ಶಾಸ್ತ್ರದಲ್ಲಿ ಕೇಳೋದು ಫಸ್ಟ್ ಹಿರಣ್ಯಕಶಿಪು ಅಲ್ವಾ. ಹಿರಣ್ಯಕಶಿಪು ವೆರಿ ಸ್ಟ್ರಾಂಗ್ ದೈತ್ಯ ಅಲ್ವಾ. ಅವನು ಎಷ್ಟು ಕಂಡೀಷನ್ಸ್ ಹಾಕ್ತಾ ಅವನ್ನ ಸಾಯಿಸ್ಬೇಕು ಅಂದ್ರೆ, ಮನೆ ಹೊರಗಡೆ ಅಲ್ಲ ಒಳಗಡೆ ಅಲ್ಲ, ಬೆಳಿಗ್ಗೆ ಅಲ್ಲ ಸಂಜೆ ಅಲ್ಲ, ಆಮೇಲೆ ಆಯುಧಗಳಿರ್ಬಾರ್ದು, ಆಮೇಲೆ ಪ್ರಾಣುಷ್ಯನೂ ಅಲ್ಲ ಪ್ರಾಣಿನೂ ಅಲ್ಲ. ಆತರ 7 ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಅಲ್ವಾ. ಆ 7 ರೆಸ್ಟ್ರಿಕ್ಷನ್ಸ್ ಅಲ್ಲಿ ನಾವೊಂದು 4-5 ಹೇಳಿದ್ವಿ ಅಷ್ಟೇ. ಅದ್ರಲ್ಲಿ ಇನ್ನೊಂದಿದೆ, ಏನ್ ಗೊತ್ತಾ, 12 ತಿಂಗಳಲ್ಲೂ ನಾನು ಸಾಯ್ಬಾರ್ದು ಅಂತ, 12 ತಿಂಗಳು ನಾನು ಯೂಸ್ ಮಾಡಬಾರ್ದು ಅಂತ. ಪಾಪ ಅಧಿಕ ಮಾಸದ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಈ ಅಧಿಕ ಮಾಸದಲ್ಲೇ ನರಸಿಂಹದೇವರು ಹಿರಣ್ಯಕಶಿಪುವಿನನ್ನ ಸಂಹಾರ ಮಾಡಿ ನರಸಿಂಹದೇವರ ಅವತಾರವನ್ನ ಎತ್ತಿರೋದು ಯಾವಾಗ ಅಂದ್ರೆ ಈ ಅಧಿಕ ಮಾಸದ ಸ್ವಾತಿ ನಕ್ಷತ್ರ ನರಸಿಂಹದೇವರಿಗೆ ತುಂಬಾ ವಿಶೇಷತೆ. ಆವತ್ತಿನ ದಿವಸ ನರಸಿಂಹದೇವ್ರ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಆದ್ರೆ ಇಲ್ಲ ಅಂತಂದ್ರೆ ಅಭಿಷೇಕ ಕೊಡಿ, ಇಲ್ಲ ನಿಮ್ಮನೇಲೆ ನರಸಿಂಹದೇವ್ರ ಮನೆ ದೇವರು ಫೋಟೋ ಇದ್ರೆ ಮನೆಯಲ್ಲೇ ಶ್ಲೋಕಗಳು ಹೇಳಿ, ಒಂದಿಷ್ಟು ಹಾಲು ಸಕ್ಕರೆ ನೈವೇದ್ಯಕ್ಕೆ ಇಡೋದು, ಏನೋ ಒಂದು ಒಟ್ಟಿನಲ್ಲಿ ಆವತ್ತಿನ ದಿವಸ ನರಸಿಂಹ ಸ್ವಾಮಿಗೆ ಏನಾದ್ರೂ ಒಂದು ಸೇವೆ, ಅಷ್ಟೋತ್ರ ಹೇಳೋದು, ಏನೋ ಒಂದು ಆರತಿ, ಇಲ್ಲ ಇವ್ರು ಎಷ್ಟೊಂದು ಹಾಡುಗಳು ಹೇಳ್ಕೊಟ್ಟಿದ್ದಾರೆ, ಒಂದು 4 ಹಾಡು ಹಾಡಿ ನರಸಿಂಹದೇವ್ರದ್ದು ಆತರ. ಸೊ ಹಾಗಾಗಿ ನರಸಿಂಹ ಅವತಾರ ಕೂಡ ಈ ಒಂದು ಅಧಿಕ ಮಾಸದಲ್ಲಿ ಆಗಿದೆ. ಇದೊಂದು ಪುರಾಣದಲ್ಲಿ ಹೇಳಿದ್ದಾರೆ. ಮತ್ತೆ ಕೃಷ್ಣ ಪಾಂಡವರ ವನವಾಸಕ್ಕೆ ಹೋಗ್ತಾರಲ್ವಾ, ಪಾಂಡವರೆಲ್ಲ ಹೋದಾಗ ಕೃಷ್ಣ ಬರ್ತಾರೆ. ಕೃಷ್ಣ ಬಂದು ಇವ್ರಿಗೆಲ್ಲರೂ ಕಳ್ಸೋದಕ್ಕೆ ನಿಂತ್ಕೋತಾರೆ. ಅವಾಗ ಪಾಂಡವರು ಹೇಳ್ತಾರಂತೆ, ಹೇ ಕೃಷ್ಣ, ನಮ್ಗೆ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟಗಳನ್ನ ಕೊಡ್ತಾನೆ ಹೋಗ್ತಾ ಇದೆಯಾ, ಮತ್ತೆ ಇವಾಗ ಬೇರೆ ವನವಾಸ ಬಂದಿದೆ, ನಮ್ಗೆ ಯಾಕೆ ಈ ಒಂದು ಕಷ್ಟ ಬರ್ತಿದೆ, ನೀನ್ ಹೇಳು ಅಂತಂದಾಗ ಕೃಷ್ಣ ಹೇಳ್ತಾನಂತೆ, ನೋಡಿ ನೀವು ಹೋಗ್ತಿದ್ದೀರ ವನವಾಸಕ್ಕೆ, ಹೋಗಿ ಅಲ್ಲಿ ನಿಮಗೆ ಅಧಿಕ ಮಾಸ ಬರುತ್ತೆ, ನೀವಿದ್ದಾಗ ನೀವಲ್ಲಿ ಅಧಿಕ ಮಾಸದ ಒಂದು ವ್ರತವನ್ನ ನೀವು ಮಾಡ್ಬೇಕು ಅಂತ ಹೇಳ್ತಾರಂತೆ. ಅವಾಗ ಯಾರು ಏನದು ಅಧಿಕ ಮಾಸದ ವ್ರತ ಅಂದ್ರೆ ಏನು, ಏನಿದೆ ಅಧಿಕ ಮಾಸ ಅಂತ ಪಾಂಡವರು ಕೇಳಿದಾಗ ಕೃಷ್ಣ ಹೀಗೆ ಹೇಳ್ತಾ ಹೋಗ್ತಾರಂತೆ. ಒಂದು ಊರಿನಲ್ಲಿ ಒಂದು ಮಾಧವಿ ಋಷಿ ಅಂತ ಇದ್ರಂತೆ, ಅವರೊಬ್ರು ಬ್ರಾಹ್ಮಣರಂತೆ. ಅವರು ಪ್ರತಿ ದಿವಸ ಬಹಳಷ್ಟು ತಪಸ್ಸು ವ್ರತ ಪೂಜೆಗಳನ್ನೆಲ್ಲ ಮಾಡ್ತಿದ್ರಂತೆ. ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರ ಹೆಂಡತಿಯನ್ನ ಕಳ್ಕೊಬಿಟ್ಟಿದ್ರು, ಆದ್ರೆ ಅವ್ರ ಒಂದು ಮಗಳಿದ್ರಂತೆ. ಆ ಮಗಳನ್ನ ತುಂಬಾ ಚೆನ್ನಾಗಿ ಎಲ್ಲ ವಿದ್ಯೆಗಳನ್ನು ಒಂದು ಹೆಣ್ಮಗುಗೆ ಏನೇನ್ ಬೇಕೋ ಅಷ್ಟು ಸಕಲ ಶಾಸ್ತ್ರ ವಿದ್ಯೆಗಳನ್ನ ಕೊಟ್ಟು ಆಕೆಗೆ ಬೆಳೆಸಿದಾರಂತೆ. ಬೆಳೆಸ್ಬಿಟ್ಟು ಆಕೆಗೆ ಹೇಳ್ತಾ ಇದ್ರಂತೆ, ನೋಡು, ನಿನಗೆ ಒಂದು ಹೆಣ್ಮಗು ಆಗಿ ನಿನ್ಗೆಲ್ಲ ಬೆಳೆಸಿದ್ದೀನಿ,
ನಿನ್ನ ಒಂದು ಮದ್ವೆ ಮಾಡಿ ನಿನ್ನನ್ನ ಒಂದು ಒಳ್ಳೆ ಮನೆಗೆ ಸೇರಿಸ್ಬಿಡ್ತು ಅಂತಂದ್ರೆ ನನ್ನ ಒಂದು ಜವಾಬ್ದಾರಿ ಮುಗೀತಿ ಅಂತೆಲ್ಲ ಹೇಳ್ಕೊಂಡೆ ಅವಳಕೆನ ಬೆಳೆಸ್ಕೊಂಡ್ ಬಂದ್ರು. ಆದ್ರೆ ಅವನು ಒಂದು ಟೈಮಲ್ಲಿ ಕಾಲಾಂತರದಲ್ಲಿ ಅವನು ಮರಣ ಆಗೋಗ್ತಾನೆ. ಆವಾಗ ಆ ಒಂದು ಮಗಳು ಏನ್ ಮಾಡ್ತಾಳೆ ಅಂತಂದ್ರೆ ದುರ್ವಾಸ ಮುನಿಗಳ ಆಶ್ರಮದಲ್ಲಿ ಸೇವೆ ಮಾಡ್ಕೊಂತ ಇರ್ತಾಳೆ. ಅಲ್ಲಿ ದುರ್ವಾಸ ಮುನಿಗಳು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಅವರೊಬ್ರು ಸ್ವಲ್ಪ ಕೋಪಿಷ್ಟ್ರು ಜಾಸ್ತಿ. ಸೊ ಅಂಥ ದುರ್ವಾಸ ಮುನಿಗಳಿಗೆ ಆಕೆ ಎಷ್ಟು ಸೇವೆಗಳನ್ನ ಮಾಡಿದಳೆ ಅಂತಂದ್ರೆ ಸಿಕ್ಕಾಪಟ್ಟೆ ಸೇವೆಗಳನ್ನ ಮಾಡಿದ್ರಂತೆ. ಆವಾಗ ದುರ್ವಾಸ ಮುನಿಗಳು ಮೆಚ್ಕೊಂಡು ಹೇಳಿದ್ರಂತೆ, ನೋಡು ನಿನಗೆ ಆ ಒಂದು ಹೆಣ್ಣಿನ ಹೆಸರು ಮಾಧವಿ. ಮಾಧವಿ ಋಷಿಯ ಮಗಳ ಹೆಸರು ಇಂದ್ರಸೇನ ಅಂತ, ಆಕೆ ಆ ಹೆಣ್ಣು ಹುಡುಗಿ ಹೆಸರು. ನೋಡಿ ಇಂದ್ರಸೇನ, ನೀನ್ ಇಷ್ಟೆಲ್ಲ ನನಗೆ ಸೇವೆ ಮಾಡಿದ್ಯಾ, ಹಾಗಾಗಿ ನಾವ್ ವರ ಕೇಳೋ ಹಾಗಿಲ್ಲ ದುರ್ವಾಸ ಮುನಿಗಳ ಹತ್ರ, ಅವ್ರು ಕೊಟ್ಟಾಗ ನಾವ್ ಇಸ್ಕೋಬೇಕು. ಸೊ ಹಾಗಾಗಿ ಹೇಳ್ತಾರಂತೆ, ಇಷ್ಟೆಲ್ಲ ಸೇವೆ ಮಾಡಿದ್ಯಾ, ನನಗೆ ಯಾಕೋ ನಿನ್ನ ನೋಡಿದ್ರೆ ನೀನು ಅಧಿಕ ಮಾಸ ಅಂದ್ರೆ ಇವಾಗ ನಾವ್ ಅಧಿಕ ಮಾಸ ಅನ್ನೋದು, ಆವಾಗೆಲ್ಲ ಹೇಳ್ತಿದ್ದಿ ನೀನು ಪುರುಷೋತ್ತಮ ಮಾಸನ ಒಂದು ವ್ರತವನ್ನ ನೀನು ಮಾಡು ಅಂತ ಹೇಳ್ತಾರಂತೆ. ಆಕೆಗೂ ಸಹ ಅವರಪ್ಪ ಅಷ್ಟೆಲ್ಲ ಹೇಳ್ಕೊಟ್ಟಿದ್ರು, ಒಂದು ಮಿಸ್ ಮಾಡ್ಬಿಟ್ಟಿದ್ರು, ಏನನ್ನ ಪುರುಷೋತ್ತಮ ಮಾಸೆ ಬಗ್ಗೆ ಹೇಳೋದನ್ನ ಬಿಟ್ಬಿಟ್ಟಿದ್ರಂತೆ. ಆವಾಗ ಈಗ ಹೇಳಿದ ತಕ್ಷಣ ದುರ್ವಾಸ ಮುನಿಗಳನ್ನ ರಾಂಗ್ ಆಗಿ ಗೈಡ್ ಮಾಡ್ತಿದ್ದಾರೆ, ಅವ್ರು ಏನೇನೋ ಹೇಳ್ತಿದ್ದಾರೆ, ನನ್ ಬೇಕು ಅಂತ ನನಗೆ ಯಾರು ಇಲ್ಲ ಹಿಂದೆ ಮುಂದೆ ಅಂತ ಹೇಳಿ ನನ್ಗೆ ಹಿಂಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿ ಆಕೆ ಏನ್ ಮಾಡಿದ್ಲು, ದುರ್ವಾಸ ಮುನಿಗಳ ಹತ್ರ ಮಾತಾಡಿದ್ರಂತೆ. ಮಾತಾಡಿದಾಗ ಆ ಮುನಿಗಳಿಗೆ ಇವಳು ಏನ್ ಮಾಡಿದ್ರು, ಅವಮಾನ ಮಾಡಿದ್ರಂತೆ. ಇಲ್ಲಿ ಇಬ್ಬರಿಗೂ ಅವಮಾನ ಮಾಡಿದ್ಲು. ಯಾರು, ಇಂದ್ರಸೇನ. ಯಾರ್ಯಾರಿಗೆ ಅವಮಾನ ಮಾಡಿದ್ಲು, ಒಂದು ದುರ್ವಾಸ ಮುನಿಗಳಿಗೆ, ಇನ್ನೊಂದು ಪುರುಷೋತ್ತಮ ಮಾಸ. ಪುರುಷೋತ್ತಮ ಮಾಸ ಅಂದ್ರೆ ಸಾಕ್ಷಾತ್ ವಿಷ್ಣುವಿನ ಮಾಸ. ಸೊ ಇಬ್ಬರಿಗೂ ಅವಮಾನ ಮಾಡಿದ್ರು. ಆ ಅವಮಾನ ಮಾಡಿದಾಗ ಆ ಮುನಿಗಳು ಏನಂತ ಶಾಪ ಕೊಟ್ರು ಅಂತಂದ್ರೆ, ನೀನು ಬದುಕಿರೋವರೆಗೂ ನಿನ್ನ ಅಷ್ಟು ಸೌಂದರ್ಯ ಎಲ್ಲ ನಶಿಸಿ ಹೋಗಲಿ ಅಂತ. ಆಕೆ ಬದುಕಿರೋವರೆಗೂ ಆಕೆ ಒಂದು ಸೌಂದರ್ಯ ಎಲ್ಲ ಹೊಟ್ಟಾಯ್ತಂತೆ. ಅದಾದ್ಮೇಲೆ ಆಕೆ ಶಿವನ ಮೇಲೆ 9,000 ವರ್ಷಗಳೇನ್ ಮಾಡಿದ್ರು, ತಪಸ್ಸನ್ನ ಮಾಡಿದ್ಲಂತೆ. ತಪಸ್ ಮಾಡಿದಾಗ ಶಿವ ಬೇಗ ಪ್ರತ್ಯಕ್ಷ ಆಗ್ತಾನೆ. ಹೌದು, ಯಾಕೆ ಶಿವನ್ನೇ ಎಲ್ರು ಫಸ್ಟ್ ಬೇಡ್ಕೋತಾರೆ, ಯಾಕೆ ವಿಷ್ಣುವಿನ ಬೇಡ್ಕೊಳ್ಳೋದಿಲ್ಲ? ಯಾಕೆ ಜಲ್ದಿ? ಕರೆಕ್ಟ್, ಶಿವನ್ನ ಕೇಳ್ಕೊಂಡ್ರೆ ಬೇಗ ಜಲ್ದಿ ವರ ಸಿಗುತ್ತೆ ವಿಷ್ಣುಗಿನ ಅಂತ ಹೇಳಿ. ಯಾಕೆ ಅಂತ ಗೊತ್ತಾ? ನಾವೆಲ್ಲರೂ ಶಿವನ್ ಮೇಲೆ ತಪಸ್ಸು ಕೂತ್ಕೋತೀವಿ, ಶಿವನು ತಪಸ್ಸು ಕೂತಿರ್ತಾರೆ ಅಲ್ವಾ? ಯಾರ ಮೇಲೆ ತಪಸ್ಸು ಕೂತಿರ್ತಾರೆ? ನರಸಿಂಹ ದೇವರ ಒಂದು ತಪಸ್ಸಿನಲ್ಲಿ ಕೂತಿರ್ತಾರೆ. ಶಿವನ ದೇವಸ್ಥಾನಕ್ಕೆ ಹೋದಾಗ ಅದಕ್ಕೆ ನಾವು ಮೃತ್ಯುಂಜಯ ರುದ್ರಾಯ ಹೇಳ್ಬಿಟ್ಟು ಉಗ್ರಂ ವೀರಮ್ಮು ಹೇಳ್ಬೇಕಂತೆ. ಸೊ ಹಿಂಗ್ ಹೇಳ್ದಾಗ, ಮೃತ್ಯುಂಜಯ ಹೇಳ್ದಾಗ ಹಿಂಗೆ ಸುಮ್ನೆ ಹಿಂಗಿರ್ತಾರಂತೆ. ಅದೇ ಯಾವಾಗ ನೀವು ಉಗ್ರಂ ವೀರಂ ಹೇಳಿದಾಗ ಕಣ್ಬಿಟ್ಟು ಹಿಂಗ್ ನೋಡ್ತಾರಂತೆ ನಮ್ಮನ್ನ ಶಿವ. ಅಷ್ಟು ಇಷ್ಟ ಅಂತೆ ಶಿವನ್ಗೆ ನರಸಿಂಹ ದೇವರು ಅಂತಂದ್ರೆ. ಸೊ ಓಂ ನಮಃ ಶಿವಾಯ, ಓಂ ನಮಃ ಶಿವ. ಶಿವ ನನ್ ಕೇಳಿಸ್ಲಿಲ್ವಾ ನನ್ ಕಷ್ಟಗಳು ಅಂತ ಹೇಳಿ ನಾವು ಶಿವನ್ನ ಧ್ಯಾನ ಮಾಡೋದು, ತಪಸ್ ಮಾಡ್ತಿದ್ದಾಗ ಶಿವನ್ಗೆ ಡಿಸ್ಟರ್ಬ್ ಆಗುತ್ತಂತೆ. ಯಾಕಂದ್ರೆ ಶಿವ ನರಸಿಂಹ ದೇವ್ರ ಮೇಲೆ ಮೆಡಿಟೇಟ್ ಮಾಡ್ತಿರ್ತಾರಲ್ಲ, ತಪಸ್ಸಿಗೆ ಡಿಸ್ಟರ್ಬ್ ಆಗುತ್ತಂತೆ. ಅದಕ್ಕೆ ಶಿವ ಏನ್ ಮಾಡ್ತಾರೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನೀನ್ ಭಕ್ತ, ನೀನ್ ಬಂದಿದ್ಯಾ, ಏನ್ ಹೇಳು, ನೀನ್ ವರ ಬೇಕಾ ತಗೋ ಅಂತ ಹೇಳಿ ಫಸ್ಟ್ ವರ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವರು ನರಸಿಂಹ ದೇವ್ರ ಮೇಲೆ ಕುತ್ಕೋಬೇಕು ಅಂತ. ಅದಕ್ಕೆ ಶಿವ ಬೇಗ ಪ್ರತ್ಯಕ್ಷ. ಹಾಗಾಗಿ ಇವರು ಇಂದ್ರಸೇನ ವೆರಿ ಕ್ಲವರ್ ಗರ್ಲ್ ಏನ್ ಮಾಡಿದ್ರು, ಶಿವನ ಮೇಲೆ ಕೂತ್ಕೊಂಡು ತಪಸ್ಸನ್ನ ಮಾಡಿದ್ರಂತೆ. ತಪಸ್ ಮಾಡಿದಾಗ ಶಿವ ಪ್ರತ್ಯಕ್ಷ ಆದ್ರಂತೆ. ಪ್ರತ್ಯಕ್ಷ ಆದಾಗ, ನೋಡು, ನನ್ನ ಅಪ್ಪ ನನ್ನನ್ನ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು, ಆದ್ರೆ ಅವ್ರು ಕಾಲಾಂತರ ಆಗೋದ್ರು. ನಾನು ಇಷ್ಟು ಸೌಂದರ್ಯವತಿ ಆಗಿದ್ರು ಕೂಡ ನನಗೆ ಯಾರು ವರ ಸಿಕ್ಕಿಲ್ಲ. ಸಾಲದಿದ್ದಕ್ಕೆ ದುರ್ವಾಸ ಮುನಿಗಳು ನನಗೆ ಶಾಪ ಇಟ್ರು. ಹಾಗಾಗಿ ನನ್ನ ಒಂದು ಸೌಂದರ್ಯ ಎಲ್ಲ ಹೊಟ್ಟೋಯ್ತು. ಇವಾಗ ನೀನ್ ನನ್ಗೆ ಸೌಂದರ್ಯ ಕೊಡ್ಬೇಕು, ಅವ್ರು ಚಾಲೆಂಜಿಂಗ್ ಆಗಿ ನನ್ಗೆ ಏನ್ ಮಾಡ್ಬೇಕು, ನೀನು ಮದ್ವೆನೂ ಮಾಡಿಸ್ಬೇಕು ಅಂತ ಹೇಳ್ತಾರಂತೆ. ಅವಾಗ ಶಿವ ಹೇಳ್ತಾರಂತೆ, ನೋಡು, ಅದು ವಿಷ್ಣು ಮಾಡಿರೋದು, ಅರ್ಥ ಆಯ್ತಾ? ನಾನು ಅದನ್ನ ಎಗೇನ್ಸ್ಟ್ ಆಗಿ ಹೋಗೋದಕ್ಕಾಗಲ್ಲ. ಈ ಜನ್ಮದಲ್ಲಿ ನಿಂದು ಇಷ್ಟೇ ಜೀವನ, ನೀನು 9,000 ವರ್ಷ ಮಾಡಿದ್ಯಾ, ನಿನಗೆ ವರ ಕೊಡ್ಬೇಕಲ್ವಾ? ಆಯ್ತು, ಮುಂದಿನ ಜನ್ಮದಲ್ಲಿ ನೀನು ಒಂದು ಒಳ್ಳೆ ಮನೆಗೆ ಸೇರ್ತೀಯ ಅಂತ. ಏನ್ ಹೀಗ್ ಹೇಳ್ತಿದ್ಯಾ? ಒಂದ್ಸರಿ ಕೇಳಿದ್ದು, ಮತ್ತೆ ಏನ್ ಹೀಗ್ ಹೇಳ್ತಿದ್ಯಾ, ಈ ಜನ್ಮದಲ್ಲಿ ಆಗಲ್ವಾ? ಹಾಗಾದ್ರೆ ಇಲ್ಲ, ಆಗಲ್ಲ. ಸರಿ, ನೆಕ್ಸ್ಟ್ ಜನ್ಮದಲ್ಲಿ ಆಗುತ್ತಾ? ಆಗುತ್ತೆ. ಮತ್ತೆ ಹಿಂದೆ ತಿರ್ಗೋದು, ಮತ್ತೆ ಹಿಂದೆ ತಿರ್ಗಿ ಹೋದವಳು ಮತ್ತೆ ಕೇಳಿ, ಶಿವ ಗ್ಯಾರಂಟಿನ? ಕೊಡ್ತೀನಿ. ಮತ್ತೆ ಆತರ 5 ಸರಿ ಕೇಳಿದ್ರಂತೆ. ಅದಕ್ಕೆ ಶಿವ 5 ಸರಿನು ಏನಂದ್ರು, ತಥಾಸ್ತು ಅಂದ್ರಂತೆ. ಮುಂದಿನ ಜನ್ಮದಲ್ಲಿ ಆ ಒಂದು ಯಾರು ಇಂದ್ರಸೇನ ಆ ಒಂದು ಜನ್ಮದಲ್ಲಿ ಆಕೆ
ಕಾಲ ಆಗೋಗುತ್ತೆ. ನೆಕ್ಸ್ಟ್ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ದೃಪದನ ಮಗಳಾಗಿ ಹುಡ್ತಾಳೆ. ದೃಪದನ ಮಗಳು ಯಾರು? ದ್ರೌಪದಿ ದೇವಿ. ದ್ರೌಪದಿ ದೇವಿಯಾಗಿ ಹುಡ್ತಾಳೆ. ಆ ಜನ್ಮದಲ್ಲಿ ಎಷ್ಟು ಸರಿ ಕೇಳಿದ್ರು ಶಿವನ್ನ? ಈ ಸರಿ ದ್ರೌಪದಿಯಾಗಿ ಹುಟ್ಟಿದ್ದಕ್ಕೆ ಅದಕ್ಕೋಸ್ಕರವೇ ಈ ಜನ್ಮದಲ್ಲಿ ಆಕೆಗೆ 5 ಗಂಡಂದ್ರು ಆಗ್ತಾರೆ. ಸೊ ಈ ಒಂದು ದುರ್ವಾಸ ಮುನಿಗಳ ಪಾಪದಿಂದ ಮಾಡಿದಕ್ಕೆ, ಅವ್ರನ್ನ ಅವಮಾನಿಸಿದಕ್ಕೆ ಈ ಒಂದು ಶಾಪ ಏನು? 5 ಗಂಡಂದ್ರಾಗಿ ಸಿಕ್ಕಿದೆ. ಆಗ ಪುರುಷೋತ್ತಮನ ಮಾಸದಲ್ಲಿ ಪುರುಷೋತ್ತಮನನ್ನ ಅವಮಾನ ಮಾಡಲ್ಲ, ಅದಕ್ಕೂ ಶಿಕ್ಷೆ ಬೇಕಲ್ವೇ? ಪ್ರತಿಯೊಂದನ್ನು ಅಲ್ಲಿ ಏನಾಗುತ್ತೆ? ಅಕೌಂಟಬಿಲಿಟಿ ಆಗುತ್ತೆ. ಸೊ ಪುರುಷೋತ್ತಮನ ಮಾಸಕ್ಕೆ ಅವಮಾನ ಮಾಡಿದಕ್ಕೆ ದುಶ್ಯಾಸನ ಏನ್ ಮಾಡ್ದ? ವಸ್ತ್ರಾಪರಣ ಮಾಡ್ತಾನೆ. ಸೊ ಆವಾಗ ಆ ಅಧಿಕಾದೇವಿ ಏನ್ ಮಾಡ್ದು? ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಅಂತ ಹೇಳಿ ಏನ್ ಮಾಡಿದ್ರು? ಆಕೆ ಕೃಷ್ಣನ ಪ್ರಾರ್ಥನೆ ಮಾಡ್ಕೊಂಡು ಆವಾಗ ಕೃಷ್ಣ ಏನ್ ಮಾಡಿದ್ರು? ತಥಾಸ್ತು ಅಂತ ಹೇಳಿ ಆಕೆನ ಕಾಪಾಡ್ತಾ ಹೋದ್ರು. ಹಾಗಾಗಿ ಒಂದ್ಸರಿ ಪುರುಷೋತ್ತಮನ ಮಾಸನ ಮಾಡಿದಕ್ಕೋಸ್ಕರ ವಸ್ತ್ರಾಪರಣ ಆಯ್ತು. ಅಲ್ಲಿ ದುರ್ವಾಸ ಮುನಿಗಳಿಗೆ ಕೋಪ ಬರ್ಸಿದಕ್ಕೋಸ್ಕರ 5 ಜನ ಗಂಡಂದ್ರನ್ನ ಆಕೆ ತಗೊಂಡ್ರು. ಸೊ ಈ ರೀತಿ ಇದೊಂದು ಶಾಸ್ತ್ರದಲ್ಲಿ ನಮ್ಗೆ ಈ ಕತೆ ಹೇಳಿದ್ರು. ಮತ್ತೆ ಇನ್ನೊಂದು ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಕತೆ ಇದು ನನ್ನ ಅಧಿಕ ಮಾಸದಲ್ಲಿ ಇದು 3ನೇ ಸರಿ ನಾನು ಮಾಡ್ತಿರೋದು. ಯಾರ ಮನೆಯಲ್ಲೂ ಜಗನ್ನಾಥನ್ ಹೇಳಿಲ್ಲ, ಇಲ್ಲೇ ಹೇಳ್ತಿರೋದು. ಯಾಕಂದ್ರೆ ಜಗನ್ನಾಥನ್ ಫೋಟೋ ಇಟ್ಟಿದ್ದೀರಾ ಅಂತ ಹೇಳಿ. ಈಗ ಮೊನ್ನೆ ತಾನೇ ಜಗನ್ನಾಥ ಹೌದಾ? ಓಕೆ. ಈ ಅಧಿಕ ಮಾಸದಲ್ಲೇ ನವಕಲೈ ವರಂ ಅಂತ ಹೇಳಿ ಮಾಡ್ತಾರೆ. ಅದು ಈ ಮಾಸದಲ್ಲಿ